ಯೂಶ್ವಲಿ ನಾನು ಐಸ್ ಕ್ರೀಮ್ ತಿನ್ನಲ್ಲ ಹೊರಗಡೆದು. ನಿಜವಾಗ್ಲೂ 100 ಇದಕ್ಕೆ ಕೊಡ್ಬೋದು, ಅಷ್ಟು ಸೂಪರಾಗಿದೆ. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ವೆನಿಲ್ಲನೂ ಅಷ್ಟೇ ಚೆನ್ನಾಗಿತ್ತು. ವೆನಿಲ್ಲ ನೆನ್ನೆನೇ ಖಾಲಿ ಆಗೋಯಿತು, ಹಂಗಾಗಿ ಅದನ್ನು ತಗೊಳಕ್ಕಾಗಿಲ್ಲ. ಇವಾಗ ಚಾಕ್ಲೇಟ್ ಐಸ್ ಕ್ರೀಮ್ ಒಂದು ಸ್ವಲ್ಪ ಇತ್ತು ಅಷ್ಟೇ, ಒಂದು ಸ್ಕೂಪ್ ತೊಗೋಬೇಕು. ಅದೊಂದಿಲ್ಲ, ಐಸ್ ಕ್ರೀಮ್ದು ನೀಟಾಗಿ ಬರುತ್ತೆ ಅದರಲ್ಲಾದರೆ. ನಾನು ಸ್ಪೂನಲ್ಲೇ ತೆಗೆದು ಹಾಕಿದ್ದೀನಿ. ನಿಜವಾಗ್ಲೂ ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ಇವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡೋದಕ್ಕೆ ಈ ಸಮ್ಮರಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ. ಮನೇಲಿ ಇರ್ತಾರೆ ಮಕ್ಕಳು, ಹಂಗಾಗಿ ನೀವು ವಿತೌಟ್ ಶುಗರ್ ಮಾಡ್ಕೋಬಹುದು, ಹನಿ ಹಾಕಿ ಶುಗರು ಹಾಕಿ ಮಾಡ್ಕೋಬಹುದು. ನಾನಿಲ್ಲಿ ಏನೇನು ಬಳಸಿದ್ದೀನಿ ಅಂತಂದ್ರೆ, ಮಾಮೂಲಿ ನಾವು ಬೇಕ್ರಿಲೆಲ್ಲ ತರ್ತೀವಲ್ವಾ, ಬೇಕ್ರಿ ಆಗ್ಬೋದು, ಐಸ್ ಕ್ರೀಮ್ ಎಲ್ಲ ತರ್ತೀವಲ್ವಾ ಸಾಮಾನ್ಯವಾಗಿ, ಅದೇ ತರನೇ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಈ ಒಂದು ಮಿಲ್ಕ್ ನ ಬಳಸ್ತಾ ಇದ್ದೀನಿ. ಈ ಮಿಲ್ಕ್ ನ ಫ್ಯಾಟ್ ಬಂದು 4.5 ಇರುತ್ತೆ, ಅದನ್ನೇ ಬಳಸಬೇಕಾಗುತ್ತೆ. ಅದನ್ನ ಬಳಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಅರ್ಧ ಲೀಟರ್ಲನ್ನ ಮಾಡ್ಕೊಳ್ಬಹುದು, 1 ಲೀಟರ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ಅರ್ಧ ಲೀಟರ್ ಹಾಕಿ ಮಾಡ್ತಾ ಇದ್ದೀನಿ. ಬೇಸ್ ರೆಡಿ ಆಯ್ತು ಅಂತಂದ್ರೆ ನೀವು ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಾದ್ರೂ ಮಾಡ್ಕೋಬಹುದು, ವೆನಿಲಾ ಐಸ್ ಕ್ರೀಮ್ ಬೇಕಾದ್ರೂ ಮಾಡ್ಕೊಳ್ಬಹುದು, ಆಮೇಲೆ ಇನ್ನ ಎಷ್ಟೊಂದು ಐಸ್ ಕ್ರೀಮ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಮಾಡ್ಕೊಳ್ಬಹುದು. ಹಂಗಾಗಿ ನಾನು ಇವಾಗ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕಂದ್ರೆ ಕಾರ್ನ್ಫ್ಲವರ್ ಬೇಕಾಗುತ್ತೆ, ಮತ್ತೆ ಕೋಕೋ ಪೌಡರ್ ಬೇಕಾಗುತ್ತೆ. ನನ್ನ ಮಗನಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ, ಅದಕ್ಕೆ ಕೋಕೋ ಪೌಡರ್ ಇಟ್ಕೊಂಡಿದ್ದೀನಿ. ಬೇಸ್ ಮಾಡೋದಕ್ಕೆ ಇದು ಯಾವುದು ಬೇಡ. ಬೇಸ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಶುಗರು, ಇನ್ನೊಂದು ಬಂದ್ಬಿಟ್ಟು ಮಿಲ್ಕ್ ಪೌಡ್ರು ಬೇಕಾಗುತ್ತೆ ಇಲ್ಲಿ. ನಂತರ ಕಾರ್ನ್ಫ್ಲವರ್ ಬೇಕಾಗುತ್ತೆ. ಇಲ್ಲಿ CMC ಪೌಡರ್ ಅಂಡ್ GMS ಪೌಡರ್ ಅಂತ ಬರುತ್ತೆ ಆಯ್ತಾ. ಎಲ್ಲ ಒಂದು ಗ್ರಾಸರಿ ಶಾಪಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇದನ್ನ ಇಟ್ಕೊಡ್ರೆ ತುಂಬಾ ಸಲ ಐಸ್ ಕ್ರೀಮ್ನ ನೀವು ಮಾಡ್ಕೊಳ್ಬಹುದು. ಇನ್ನು ಇದು ಆಮೇಲೆ ನೆಕ್ಸ್ಟ್ ಬೇಸ್ ಆದ್ಮೇಲೆ, ಬೇಸ್ಗೆ ಇದು ಬೇಕಾಗಿರಲ್ಲ. ಇವಾಗ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದ್ರದ್ದು ಮೆಜರ್ಮೆಂಟ್ ಎಲ್ಲ ನಾನು ಹಾಕ್ತಾನೆ ಹೇಳ್ತೀನಿ. ಬನ್ನಿ, ಹಾಲನ್ನ ನಾನು ಈ ತರ ಹಾಕೊಂಡು ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ. ಇನ್ನು ಕಾಲು ಭಾಗದಷ್ಟು ಇದ್ರಲ್ಲಿದೆ ಅಲ್ವಾ, ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಯಾಕೆಂದ್ರೆ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಬೇಕಲ್ವಾ, ಹಂಗಾಗಿ ನಾನು ಈ ಹಾಲನ್ನ ಹಾಕೋತೀನಿ. ಪೂರ್ತಿಯಾಗಿ ಹಾಲನ್ನ ಹಾಕೊಂಡು ಆಮೇಲೆ ಪೌಡ್ರ್ಗಳನ್ನ ಮಿಕ್ಸ್ ಮಾಡ್ಕೋತೀನಿ. ಯಾವ್ಯಾವ ಪೌಡ್ರ್ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ, ಓಕೆನಾ. ಇದಕ್ಕೆ ನೀರ್ಗೀರೇನೋ ಹಾಕ್ಬಾರ್ದು, ನೀರ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಇಷ್ಟೇನೆ. ಇವಾಗ ಇದು ಕಾಯೋದಕ್ಕೆ ಇಡೋಣ. ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ 3 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಇದೆ. ಯಾವ ಬ್ರ್ಯಾಂಡ್ ಬೇಕಾದ್ರೂ ನೀವು ಮಿಲ್ಕ್ ಪೌಡರ್ನ ತಗೊಳ್ಬಹುದು. ಇವಾಗ 1.5 ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲವರ್ನ ಬಳಸ್ತಾ ಇದ್ದೀನಿ. ಅದು ಸ್ವಲ್ಪ ಚೆಲ್ತು, ಸಾಕು. 1.5 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಬಳಸ್ತಾ ಇದ್ದೀನಿ. ಇನ್ನು GMS ಪೌಡರು, ಇದು 1.5 ಸ್ಪೂನ್ ಅಷ್ಟು GMS ಹಾಕ್ತಾ ಇದ್ದೀನಿ. ಒಂದೂವರೆ ಸ್ಪೂನ್ ಅಷ್ಟು. ಇನ್ನು CMC ಬಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಅರ್ಧ ಸ್ಪೂನ್ ಅಷ್ಟು CMC ಬಂದು ಅರ್ಧ ಸ್ಪೂನು ಹಾಕೊಳ್ತಾ ಇದ್ದೀನಿ. ಈ ಕಡೆ ಹಾಲು ಹಾಕ್ತಾ ಇದೆ. ಇಷ್ಟೇನೆ ಇದಕ್ಕೆ ಬೇಕಾಗಿರೋದು. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ನ ಕೊಟ್ಬಿಡ್ತೀನಿ ಇದ್ರಲ್ಲೇನೆ. ಇದಕ್ಕೆ ಹಾಕಿರೋದು ಏನೇನು ಹೇಳಿ, ಮಿಲ್ಕ್ ಪೌಡ್ರು, ಕಾರ್ನ್ಫ್ಲೋರು, CMS ಅಂಡ್ GMS ಪೌಡರ್ನ ಹಾಕಿದ್ದೀನಿ ಅಷ್ಟೇನೆ. ಬೇಕು ಅಂದ್ರೆ ನೀವು ಲಾಸ್ಟ್ ಅಲ್ಲಿ ನೀವು ವೆನಿಲಾ ಬೇಕಾ, ವೆನಿಲಾ ಎಸೆನ್ಸ್, ಯಾವ ಫ್ಲೇವರ್ ಬೇಕು ನಿಮಗೆ ಹಾಕೊಳ್ಬಹುದು. ಈ ತರ ಮಿಕ್ಸ್ ಮಾಡೋದ್ರಿಂದ ಗಂಟಾಗಲ್ಲ ಹಾಲ್ಗೆ ಹಾಕಿದಾಗ ಅನ್ನೋದಕ್ಕಷ್ಟೇ. ಈ ತರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಲ್ಗೆ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಈ ಟೈಮಲ್ಲಿ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಅರ್ಧ ಲೀಟರ್ಗೆ ನೀವು 1 ಲೋಟದಷ್ಟು ಶುಗರ್ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹನಿನ ಹಾಕಿ ಮಾಡೋಣ, ಮಗನ್ಗೆ ಶುಗರ್ ಬೇಡವಂತೆ, ಹಂಗಾಗಿ ಶುಗರ್ಲೆಸ್ ಐಸ್ ಕ್ರೀಮ್ನ ಮಾಡೋಣ ಅಂತ ಮಾಡ್ತಾ ಇದೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಾಗುತ್ತೆ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಮಿಕ್ಸ್ ಮಾಡ್ತೀವಿ ಇನ್ನೊಂದ್ಸಲ ಜಾರ್ಗೆ ಹಾಕ್ಬಿಟ್ಟು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುದಿ ಬರಬೇಕು, ಹಾಲು ಕುದಿ ಬರುತ್ತಲ್ಲ ಆ ಥರ. ಅಲ್ವಾ, ಇವಾಗ ನಾವು ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇಷ್ಟೇನೆ, ಇದು ಬೇಸು.
ಬೇಕು ಅಂದರೆ ಸಕ್ಕರೆ ಹಾಕಿರ್ಬೇಕು. ನೀವು ಸಕ್ಕರೆ ಹಾಕೋತೀನಿ ಮಕ್ಕಳಿಗೆ ಅಂತಂದರೆ, ಹಾಗಾಗಿ ಇದನ್ನ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಟ್ಟು ಇದನ್ನ ಫ್ರೀಸರಲ್ಲಿ ಓವರ್ ನೈಟ್ ಇಡಬೇಕಾಗತ್ತೆ. ಕ್ರೀಮ್ನ ತಗೊಂಡಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ, ಆವಾಗಲೇ ಚೆನ್ನಾಗಿ ಬರೋದು. ಇದನ್ನು ನೀವು ಒಂದು 15 ನಿಮಿಷ ಐಸ್ ಸ್ಪೀಡಲ್ಲೇ ಹಾಕ್ಕೊಂಡು ನೀವು ಬೀಟ್ ಮಾಡೋದ್ರಿಂದ ಐಸ್ ಕ್ರೀಮು ತುಂಬ ಸ್ಮೂತಾಗಿ ತುಂಬ ಕ್ಲಾಸಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಇದು ಕೂಲ್ ಆಗಿದೆ, ಹಂಗಾಗಿ ಒಂದು ಏರ್ ಟೈಟ್ ಬಾಕ್ಸ್ ಹಾಕ್ಬಿಟ್ಟು ನಾನು ಫ್ರೀಸರಲ್ಲಿ ಓವರ್ ನೈಟ್ ಇಡ್ತೀನಿ. ಆಯಿತಾ, ಓವರ್ ನೈಟ್ ಇಟ್ಮೇಲೆ ನಿಮಗೆ ಸುತ್ತ ಯಾವುದೇ ರೀತಿ ನೀರಿರಲ್ಲ, ಬೇಸು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ನೀವು ಅದಕ್ಕೆ ಚಾಕ್ಲೇಟ್ ಹಾಕಿ ಬೇಕಾದರೆ, ಚಾಕ್ಲೇಟ್ ಅಂದರೆ ಕೋಕೋ ಪೌಡರ್ ಬೇಕಾದರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಳ್ಬೋದು. ಇವಾಗ ಫ್ರೆಶ್ ಕ್ರೀಮು ಮತ್ತು ಬೇಸು ಎರಡನ್ನೂ ಹಾಕ್ಬಿಟ್ಟು ಮತ್ತೆ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ ಎಲ್ಲೋ, ಅದಕ್ಕೋಸ್ಕರ ನಿಮ್ಗೆ ತೋರ್ಸೋದಕ್ಕೆ ಆಗಲಿಲ್ಲ. ಏನು ಗೊತ್ತಾ, ಫ್ರೆಶ್ ಕ್ರೀಮ್ ಒಂದು ಬೌಲ್ಗೆ ಹಾಕಿಟ್ಟಿದ್ನ ಓವರ್ ನೈಟ್, ಅದನ್ನು ಕೂಡ ನಾನು ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ. ಆಮೇಲೆ ಬೇಸ್ ಕೂಡ ರೆಡಿ ಆಗಿದೆ. ಇವಾಗ ಬೇಸು ಮತ್ತು ಫ್ರೆಶ್ ಕ್ರೀಮು ಎರಡನ್ನೂ ಒಂದೇ ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮತ್ತೆ ಬೀಟ್ ಮಾಡಬೇಕಾಗತ್ತೆ. ಹಂಗಾಗಿ ನಾನು ಹೇಳಿದ್ದು ಹಾಲು ಕಾಯಿಸ್ಬೇಕಾದ್ರೆ ಏನು ಗಂಟೆ ಆಗುತ್ತೆ ಅದು ಅಂತ ವರಿ ಮಾಡ್ಕೊಬಿಡಿ ಅಂತ ಹೇಳಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ನಾರ್ಮಲ್ಲು ವೆನಿಲಾ ಬರೀ ಫ್ಲೇವರ್ ಥರ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಏನೂ ಹಾಕಿಲ್ಲ ನಾನು. ನೋಡಿ ಈ ಥರ ಇದಕ್ಕೆ ಹಾಕೊಂಡು ಇನ್ನೊಂದು ಸ್ವಲ್ಪ ಉಳಿಯುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಇನ್ನೊಂದು ಬೌಲ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಬೌಲ್ಗೆ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ನೀವು ಕಮೆಂಟ್ ಹಾಕ್ತೀರಾ, ಅಷ್ಟು ಸೂಪರಾಗಿರುತ್ತೆ. ನಾನು ಎಷ್ಟೋ ವರ್ಷದಿಂದ ಇದನ್ನ ಮಾಡ್ತಾ ಬಂದಿದ್ದೀನಿ, ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ. ಸಮ್ಮರಲ್ಲಂತೂ ಮಕ್ಕಳಿದ್ರೆ ಐಸ್ ಕ್ರೀಮು ಅದು ಇದು ಅಂತಲೇ ಇರ್ತಾರೆ. ಹಂಗಾಗಿ ಇವಾಗ ನೋಡಿ ಈ ಒಂದು ಇದು ಏನು ಬೀಟ್ ಮಾಡ್ತಾ ಇದ್ದೀನಲ್ವಾ, ಆವಾಗಲೇ ನಾನು ಹನಿನ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಶುಗರ್ನ ಹಾಕಿದ್ದೀರಾ, ಹಾಲು ಕಾಯಿಸ್ಬೇಕಾದ್ರೆ ಶುಗರ್ ಹಾಕಿದ್ದೀರಾ, ಒಂದು 100 ಗ್ರಾಮ್ ಆದರೂ ಬೇಕೇ ಬೇಕು. ಆಯಿತಾ, ಲೈಟಾಗಿ ತಿಂತೀರಾ ಅಂದರೆ ಒಂದು 100 ಗ್ರಾಮ್ ಅಷ್ಟು ಅರ್ಧ ಲೀಟ್ರಿಗೆ ಹಾಕ್ಕೊಳ್ಳಿ. ಆಯಿತಾ, 1 ಲೀಟ್ರಲ್ಲಿ ಮಾಡ್ಕೋಬೋದು, ಅರ್ಧ ಲೀಟ್ರಲ್ಲಿ ಮಾಡ್ಬೋದು. ಈ ಸಲ ಸ್ವಲ್ಪನೇ ಮಾಡಿದ್ದೀನಿ, ಅರ್ಧ ಲೀಟ್ರಲ್ಲಿ. ಹೋದ ವರ್ಷ ಮಾಡಿರಲಿಲ್ಲ, ಆಚೆ ವರ್ಷ ಮಾಡಿದ್ದೆ. ಹಾಗಾಗಿ ಎಷ್ಟು ಬೀಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಇತ್ತು, ಹಂಗಾಗಿ ಮೇಲ್ಗಡೆ ಇದನ್ನು ಹಾಗೇನೆ ವೆನಿಲಾ ಮೇಲೆ ಚಾಕ್ಲೇಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಓವರ್ ನೈಟ್ ಇಟ್ಟು ಬೆಳಿಗ್ಗೆ ನೀವು ಮಕ್ಕಳಿಗೆ ಕೊಡಿ, ನಿಜವಾಗ್ಲೂ ಅವ್ರು ಕಂಡಿಡಿಯೋಕ್ಕೆ ಆಗಲ್ಲ ಹೊರಗಡೆದ ಮನೇಲೆ ಮಾಡಿರೋದ ಅಂತ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಇದು ಒಂಥರ ಐಸ್ ಕ್ರೀಮ್ ಅಂತಂದ್ರೆ ಮನೇಲೆ ಮಾಡಿರೋದು ಅಂತಂದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅನ್ಕೊಳ್ಳಿ, ಆದ್ರೆ ಆ ಥರ ಆಗೇ ಇರಲ್ಲ. ಇದು ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ನನಗೆ ತಿಳಿಸಿ. ಆಯ್ತಾ, ಇವಾಗ ಕೋಕೋ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದ್ರ ಮೇಲ್ಗಡೆನೆ ಹಂಗೆ ಸುಮ್ಮನೆ ಏನೋ ಒಂದು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಥರ ಮಾಡಿ ಮತ್ತೆ ನಾವು ಓವರ್ ನೈಟ್ ಇಡಬೇಕಾಗತ್ತೆ. ಇಟ್ರೇನೆ ತುಂಬಾ ಚೆನ್ನಾಗಿರೋಂಥ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಕೋಕೋ ಪೌಡರ್ನ ಇಲ್ಲಿ 3 ರಿಂದ 4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮೊದಲು ವೆನಿಲಾ ಮಾಡಿಬಿಟ್ಟು ಎತ್ಕೊಂಡ್ಬಿಡಿ, ಆಮೇಲೆ ನೀವು ಕೋಕೋ ಪೌಡರ್ ಹಾಕೊಂಡ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ಆಗುತ್ತೆ. ಕ್ಯಾರಮಲ್ ಅಂದ್ರೆ ಸಕ್ಕರೆನ ಕರಗಿಸ್ಬಿಟ್ಟು, ಅಂದ್ರೆ ನೀರು ಹಾಕ್ಬಾರ್ದು, ಕರಗಿಸಿ ಹಂಗೇನೆ ಮಾಡ್ಕೊಂತೀವಲ್ಲ, ಅದು ಕ್ಯಾರಮಲ್ ಐಸ್ ಕ್ರೀಮ್ ತರ ಬೇಕು ಅಂತಂದ್ರೂ ಅದನ್ನು ಕೂಡ ಇದ್ರಲ್ಲೇ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಇವಾಗಂತೂ ಇದು ಏನಾದ್ರು ಕರ್ಬೂಜ ಹಣ್ಣೆಲ್ಲ ಸಿಗುತ್ತಲ್ವಾ, ಆ ಹಣ್ಣನ್ನ ನೀವು ಒಂದ್ಸಲಿ ಗ್ರೈಂಡ್ ಮಾಡಿ ಐಸ್ ಕ್ರೀಮ್ ಒಳಗಡೆ ಹಾಕೊಂಡ್ರೆ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ನೀವು ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನಿಮ್ಗೆ ಪ್ಲೈನ್ ಏನು ಬೇಡಪ್ಪ ಅಂದ್ರೆ ವೆನಿಲಾನೇ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮಕ್ಳಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂತ ನಾನು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಎಲ್ಲ ಹಣ್ಣೊಂದು ನಾನು ಈ ಸಮ್ಮರ್ ಬಂತು ಅಂದ್ರೆ ಏನಾದ್ರೂ ಒಂದು ಮಾಡ್ತಾ ಇರ್ತಿದ್ದೆ. ಹಂಗಾಗಿ ಧ್ರುವ ಹೇಳ್ತಾ ಇದ್ದ, ನನ್ನ ಮಗನೂ ಕೂಡ ಕೈ ನೋಯ್ತದ ನಿಂಗೆ ಕೊಡಿಲಿ ಅಂತ ಅಂದ್ಬಿಟ್ಟು ಅವನೊಂದು ಸ್ವಲ್ಪ ಬೀಟ್ ಮಾಡಿದ್ರೇನೆ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಬರೋದು. ಇವಾಗ ಓವರ್ ನೈಟ್ ಇಟ್ಬಿಟ್ಟು ಬೆಳಿಗ್ಗೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಐಸ್ ಕ್ರೀಮ್ ಹೆಂಗ್ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ರಾತ್ರಿನೇ ಅವ್ರಿಗೆ ಅದೊಂದು ಇರುತ್ತಲ್ಲ ಮಕ್ಕಳಿಗೆ ಐಸ್ ಕ್ರೀಮ್ ಅಂತಂದ್ರೆ, ಇನ್ನು ಒಂದನ್ನ ಬಾಕ್ಸ್ ಚಿಕ್ಕ ಬಾಕ್ಸ್ ಹಾಕಿಟ್ಟಿದೆ, ಅದನ್ನ ಖಾಲಿ ಮಾಡ್ಬಿಟ್ಟದ್ರು. ಇನ್ 2 ಬಾಕ್ಸ್ ನ ಕಾಲೇಜ್ ತಗೊಂಡ್ ಹೋಗ್ತೀನಿ ಅಂತ ಅನ್ಬಿಟ್ಟು, ಹಂಗೆ ಬೇಗ ತೆಗಿಬೇಡ ಅಮ್ಮ, ಹೋಗ್ಬೇಕಾದ್ರೆ ತೆಗಿತೀನಿ, ನೀರ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದ.
ನೋಡಿ ಈ ತರ ಆಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ. ಒಂದ್ 2 ನಿಮಿಷ ಬಿಡ್ಬೇಕು, ಆಮೇಲೆ ನಾವು ತೆಗಿಬೇಕು. ಯಾಕೆಂದ್ರೆ ಸ್ವಲ್ಪ ಇದಾಗ್ಬೇಕಲ್ವಾ, ಐಸ್ ಫ್ರೀಸ್ ಆಗಿರುತ್ತೆ. ಹಂಗಾಗಿ ಆಮೇಲೆ ತೆಗೆದು ಸ್ವಲ್ಪ ಅದ್ರ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನ್ ಬೇಕಾದ್ರೂ ಹಾಕೊಡಿ ಮಕ್ಕಳಿಗೆ. ತುಂಬಾ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮನೇಲೆ ಮಾಡಿರೋದ್ರಿಂದ ನಾನು ವಿತೌಟ್ ಶುಗರ್ ಮಾಡಿದ್ದೀನಿ, ನೀವು ವಿತ್ ಶುಗರ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ. ವಿತ್ ಶುಗರ್ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಐಸ್ ಕ್ರೀಮ್ ಅಲ್ಲಿ ಇರಲೇಬೇಕು. ಯಾಕೆ ಕ್ಲಾಸ್ ಬಿಡ್ತಾರೆ, ಕ್ಲಾಸ್ ಡೇಟ್ ಬಿಡಲ್ಲ, ಬಿಡ್ತಾರೆ.